Hi everyone, welcome to my YouTube channel. So in this video we are going to continue the chapter electricity of class 10th physics, part number 17 we are going to continue. So two conducting wires of the same material and of equal lengths and equal diameters are first connected in series and then in parallel in a circuit across the same potential difference. So now we have to calculate the ratio of heat produced in series. ಅವನ ಸೀರೀಸ್ ಕನೆಕ್ಟ್ ಮಾಡಿದಾಗ ಹೇಗೆ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಹೇಗೆ, ಹೌ ಮಚ್ ಹೀಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಸೀರೀಸ್ ಅಂದರೆ ಸೀರೀಸ್ ಕನೆಕ್ಟ್ ಮಾಡಿದಾಗ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಆ ಹೀಟ್ ಪ್ರೊಡ್ಯೂಸ್ ಆಗಿರೋ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ದೇ ಹ್ಯಾವ್ ಗಿವನ್ 4 ರೇಷಿಯೋಸ್. ಈ ರೇಷಿಯೋದಲ್ಲಿ ಯಾವ ರೇಷಿಯೋದಲ್ಲಿ ಅದು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಹೀಗೆ ತಗೋಣ. ಫಸ್ಟು ನಾನು ಟೂ ಕಂಡಕ್ಟಿಂಗ್ ವೈರ್ಸ್ ಅಂತ ಹೇಳಿದ್ದಾನೆ. ಸೊ ನೋಡಿ, ಇಲ್ಲಿ ಇದೊಂದು ಕಂಡಕ್ಟಿಂಗ್ ವೈರು, ಸೊ ಇದೊಂದು ಕಂಡಕ್ಟಿಂಗ್ ವೈರ್. ಸೊ ಇದು ಕಂಡಕ್ಟಿಂಗ್ ವೈರ್ ಎ, ಇದು ಕಂಡಕ್ಟಿಂಗ್ ವೈರ್ ಬಿ. ಸೊ ಎರಡೂ ಸೇಮ್ ಮೆಟೀರಿಯಲ್ಲು, ಎರಡರ ಲೆಂತ್ ಈಕ್ವಲ್ ಇದೆ ಅಂದಮೇಲೆ ಇದರ ರೆಸಿಸ್ಟೆನ್ಸು 6 ಓಮ್ ಇದ್ದರೆ ಇದರ ರೆಸಿಸ್ಟೆನ್ಸು ಕೂಡ 6 ಓಮೇ ಇರುತ್ತೆ. ಬಿಕಾಸ್ ಲೆಂತ್ ಸೇಮ್ ಇದ್ದರೆ resistance depends upon length of the conductor and it depends upon area of cross section. Diameter ಕೂಡ ಈಕ್ವಲ್ ಇದೆ ಅಂತ ಹೇಳಿಯೇನೆ. ಹಾಗಾದ್ರೆ ಏರಿಯಾನು ಈಕ್ವಲ್ಲು, ಲೆಂತು ಈಕ್ವಲ್ ಅಂದಮೇಲೆ ಸೊ ರೆಸಿಸ್ಟೆನ್ಸು ಕೂಡ ಅಷ್ಟೇ ಇರಬೇಕು. ಸೊ ಹಾಗಾದರೆ R1 ಈಸ್ ಈಕ್ವಲ್ ಟು R ಓಮ್ ಆ್ಯಂಡ್ R2 ಈಸ್ ಆಲ್ಸೋ ಈಕ್ವಲ್ ಟು R ಓಮ್. ಸೊ ಬೋತ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಈಗ ಮೊದಲು ವೆನ್ ಬೋತ್ ಆಫ್ ದೆಮ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಸೊ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ನಾವು ಟೋಟಲ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಣ. ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2. ಆರ್ ಎಸ್ ಇಸ್ ಈಕ್ವಲ್ ಟು R1 R ಓಮು, R2 ಈಸ್ ಆಲ್ಸೋ R ಓಮ್. ಹಾಗಾದರೆ ಆರ್ ಎಸ್ ಇಸ್ ಈಕ್ವಲ್ ಟು R ಪ್ಲಸ್ ಆರ್ ಇಸ್ ಈಕ್ವಲ್ ಟು 2R ಓಮ್ ಬರುತ್ತೆ. ಸೊ 2R ಓಮ್ is the total equivalent resistance when both the conducting wires are connected in series. ಈಗ ನಾವು ಫೈಂಡ್ ಔಟ್ ಮಾಡಬೇಕು ವಾಟ್ ಈಸ್ ದ ಹೀಟ್ ಪ್ರೊಡ್ಯೂಸ್ಡ್. ಸೊ ಹೀಟ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇನ್ನೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇವೆರಡಕ್ಕೂ ಪೊಟೆನ್ಷಿಯಲ್ ಡಿಫ್ರೆನ್ಸು ಕೂಡ ಸೇಮ್ ಇದೆ. ಹಾಗಾದರೆ ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ಸೀರೀಸ್. ಸೊ ಸೀರೀಸ್ನಲ್ಲಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗಿದೆ ಅಂತ ನೋಡೋದಾದರೆ, ಸೊ ವೆನ್ ಬೋತ್ ದ ಕಂಡಕ್ಟಿಂಗ್ ವೈರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಎಚ್ ಇಸ್ ಈಕ್ವಲ್ ಟು ವಿ ಇಂಟು ಐ ಇಂಟು ಟಿ. ಇದು ನಮಗೆ ಗೊತ್ತಿರೋಂಥದ್ದು. ಎಚ್ ಇಸ್ ಈಕ್ವಲ್ ಟು ವಿ ಹಾಗೆ ಬರಿತೀನಿ, ಐ ಜಾಗದಲ್ಲಿ ವಿ ಬೈ ಆರ್ ಅಂತ ಬರಿತೀನಿ, ಇಂಟು ಟಿ. ಎಚ್ ಇಸ್ ಈಕ್ವಲ್ ಟು ವಿ ಇಂಟು ವಿ ಬೈ ಆರ್ ಇಂಟು ಟಿ ಅಂತ ಬರ್ಕೊಂಡೆ. ಸೊ ಎಚ್ ಇಸ್ ಈಕ್ವಲ್ ಟು ವಿ ಇಂಟು ಬಿಕಮ್ ವಿ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಆರ್. ಇಲ್ಲಿ ನಾನು ಯಾಕೆ ಐ ತೆಗೆದಾಕ್ತಾ ಇದ್ದೀನಿ ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು ಸೇಮ್ ಇರೋದ್ರಿಂದ ವಿನೇ ಉಳಿಸ್ಕೋಣ ನಾವು ಹಾಗೆ. ಸೊ ಲೆಟ್ ಅಸ್ ಕೀಪ್ ದ ವಿ ಆಸ್ ಇಟ್ ಈಸ್. ಸೊ ಎಚ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಟಿ ಬೈ ಆರ್. ಸೊ ಈಗ ಸೀರೀಸಲ್ಲಿ ನೋಡೋದಾದರೆ ಎಚ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ವಾಟ್ ಈಸ್ ದ ಟೋಟಲ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಇಟ್ ಈಸ್ 2R. ಯು ಕಾಲ್ ದಿಸ್ ಆಸ್ 1 ವೆನ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಅದನ್ನೇ ನಾವೀಗ ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ನೋಡೋಣ. ವೆನ್ ಟೂ ಕಂಡಕ್ಟಿಂಗ್ ವೈರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಎರಡು ಕಂಡಕ್ಟಿಂಗ್ ವೈರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ, ಸೊ R1 ಈಸ್ ಈಕ್ವಲ್ ಟು R ಓಮ್ ಆ್ಯಂಡ್ R2 ಈಸ್ ಈಕ್ವಲ್ ಟು R ಓಮ್. ನೌ ಲೆಟ್ ಅಸ್ ಕ್ಯಾಲ್ಕುಲೇಟ್ RP. So if they are connected in parallel, 1 over RP is equal to 1 over R1 plus 1 over R2. So 1 over RP is equal to 1 over R plus 1 over R. So 1 over RP is equal to, both the denominators are same, therefore add the numerator. It will become 2 by R. So RP is equal to, so 2 by R, reciprocal of 1 by RP is RP by 1 and reciprocal of 2 by R is R by 2 ohm. So when it is connected in parallel connect ಮಾಡಿದಾಗ ನಮಗೆ RP is equal to R by 2 ohm ಬಂತು.
ಈಗ ನಾವು heat produced ನ ಫೈಂಡ್ ಔಟ್ ಮಾಡೋಣ. H is equal to V square T divided by R. So H is equal to V square T divided by R. R is equal to R by 2. So R by 2. So H is equal to, so ಈ reciprocal ತಗೊಂಡ್ರೆ R by 2 become 2 by R. V square T. So 2V square T divided by R. 2V square T divided by R ಆಯಿತು. You call this as equation 2. ಈಗ ನಾವು ಫೈಂಡ್ ಔಟ್ ಮಾಡಬೇಕು ವಾಟ್ ಈಸ್ ದ heat produced in series and the heat produced in parallel. That is, we have to find out the ratio of heat produced in series is Hs and heat produced in parallel is Hp is equal to, what is Hs? So Hs ಅಂದ್ರೆ equation 1 ಏನಿದೆ, V square T divided by 2R divided by Hp ಏನಿದೆ, V square T 2V square T divided by R. So now ಈಗ ಫೈಂಡ್ ಔಟ್ ಮಾಡೋಣ, ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಲೆಟ್ ಅಸ್ ಸಿಂಪ್ಲಿಫೈ ಇಟ್. ಸೊ Hs divided by Hp is equal to V square T divided by 2R into reciprocal ತಗೊಂಡ್ರೆ R divided by 2V square T. So V square cancel, T cancel, R cancel ಆಯಿತು. ಹಾಗಾದರೆ ಉಳಿದಿದ್ದು Hs divided by Hp is equal to, ಸೊ ಮೇಲ್ಗಡೆ 1 ಮಿಕ್ಕಿದೆ ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ 2 2s 4. ಸೊ ಹಾಗಾದರೆ ರೇಷಿಯೋ ಬರೆಯೋಣ ನಾವೀಗ. Hs by Hp is equal to 1 by 4. Therefore heat produced in series is 2, heat produced in parallel is equal to 1:4. The ratio is 1:4. So agare option nodadadre the right option is option C, 1:4. So like this we have to find out the heat produced when two conducting wires are connected in series and when two conducting wires are connected in parallel. So ee reeti ನಾವು find out ಮಾಡ್ಕೋಬೇಕು. So this is how to do the first problem. So now let us move for the second question. ಇಲ್ಲಿ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ. ಎ ಬಲ್ಬ್ ಈಸ್ ಮಾರ್ಕ್ಡ್ 220 volts and 40 watt. ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಬಲ್ಬ್ ಅಂಡ್ ಇಟ್ಸ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾನೆ. ಸೊ ಡೇಟಾದಲ್ಲಿ ಲಿಸ್ಟ್ ಮಾಡ್ಕೊಳ್ಳೋಣ. V is equal to 220 volts, P is equal to 40 watt. Now we have to calculate current first. So what is the relation for these three? P is equal to V into I. So I is equal to P by V. So I is equal to, so P anta tagondre it is 40 divided by V is 220. 0 0 cancel ಆಯಿತು. 2 2s are 2 11s. So 2 should be divided by 11. So it is equal to 2 by 11. So 2 by 11 is equal to, if you divide 2 by 11, so we will get as 2 na 11 in the divide ಮಾಡ್ತಾ ಹೋಗೋಣ. So if you divide 2 by 11 we will get so 11 ones are 11, then 9 remaining 0, 11 8s are 88. So it is equal to 0.18 ampere. So this is the current that flows through the bulb, and now we have to calculate the resistance. So resistance na calculate ಮಾಡಬೇಕು. So resistance na calculate ಮಾಡೋದಕ್ಕೆ, so let us, V is equal to 220 volts, then power is equal to 40 watt, then R is equal to question mark. So we know that P is equal to V square by R. So idanna R is equal to V square divided by P. So R is equal to, V square is 220 into 220 divided by P is 40. 0 0 cancel, 2 2s are 2 11s. Then 2 1s are 2 1s are 2 1s are 0. So R is equal to, illon 0 ಇದೆ ಹಾಗೆ ಬರ್ಕೊಳ್ಳಿ, 11 11s become 121. Therefore the resistance of the bulb is 1210 ohms. Like this we have to calculate. First we have to calculate the current, then we have to calculate the resistance of the bulb.
So like this we have to solve this question. Now let us move for one more question. So ಇನ್ನೊಂದು question ಗೆ ಹೋಗೋಣ. So question ಹೇಗಿದೆ, a potential difference of 220 volts is applied across the resistance of 440 ohm in an electrical appliance. So calculate the current drawn and the heat energy produced in 20 seconds ಅಂತ ಇದೆ. So now let us make a list of data. So ಡೇಟಾದಲ್ಲಿ voltage given as 220 volts, then resistance is given as 440 ohm. Now we have to calculate, one is current. First current na calculate ಮಾಡೋಣ. I is equal to V by R. So I is equal to V ಅಂದರೆ 220, R ಅಂದರೆ 440, 220 ones are 220 twos. So I is equal to 1 by 2, R is equal to 0.5 ampere. So 0.5 ampere current that flows through the circuit. Next, ಇದಾದ್ಮೇಲೆ heat, how much heat energy is developed ಅಂತ ಕೇಳಿಯೇನೆ. I is equal to 1 by 2 ampere, then R is equal to 440 ohm, then time is equal to 20 seconds. Now we have to calculate what is the heat developed. ಎಷ್ಟು heat develop ಆಗಿದೆ ಅಂತ ಕೇಳಿಯೇನೆ. So let us calculate what is the heat developed. So H, according to Joule's law, H is equal to I square RT. H is equal to I square ಅಂದರೆ 1 square by 2 square into R is 440 into timing is 20. So H is equal to 1 square is 1, 2 square is 4 into 440 into 20. So 4 ones are 4 5s. So H is equal to 5 zeros are 0, 5 fours are 20, 0 2 carry, 5 fours are 20 plus 2 22. So heat developed or heat produced in 20 seconds is 2200 joules. So this much of heat energy is developed in the circuit or in the appliance. So like this we have to calculate the heat developed or heat produced. So now let us move for the next question. That is in the next question they have given one piece of wire is there having a resistance R, is cut into 5 equal parts. These parts are then connected in parallel. If the equivalent resistance of this combination is R dash, then the ratio R by R dash ಎಷ್ಟು ಅಂತ ಕೇಳಿದಾನೆ. Let us calculate what is the ratio of R by R dash. R by R dash ಎಷ್ಟು ಬರುತ್ತೆ ಅಂತ ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಕ್ಕೆ ನೋಡಿ, ಇಲ್ಲೊಂದು ಕಂಡಕ್ಟಿಂಗ್ ವೈರ್ ಇದೆ, ಎ ಪೀಸ್ ಆಫ್ ವೈರ್ ಇದೆ. ಇದರ ಟೋಟಲ್ ರೆಸಿಸ್ಟೆನ್ಸ್ ಬಂದು ಇಟ್ ಈಸ್ ಈಕ್ವಲ್ ಟು ಆರ್ ಓಮ್ನಷ್ಟು ರೆಸಿಸ್ಟೆನ್ಸ್ ಇದೆ. ಈಗ ಇದನ್ನು ನಾನು 5 ಈಕ್ವಲ್ ಪಾರ್ಟ್ಸ್ ಮಾಡ್ತೀನಿ. 1 2 3 4 5. ನೋಡಿ, ಇದು R1, ಇದು R2, ಇದು R3, ಇದು R4, ಇದು R5. ಸೊ ಇಲ್ಲಿಂದ ಇಲ್ಲಿಗೆ 1 ಪೀಸು, ಇದು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಪೀಸು, ಥರ್ಡ್ ಪೀಸು, ಫೋರ್ತ್ ಪೀಸು, ಫಿಫ್ತ್ ಪೀಸು. ಸೊ ಈಕ್ವಲ್ ಆಗಿರೋದ್ರಿಂದ ಪ್ರತಿಯೊಂದು ರೆಸಿಸ್ಟಾರಿನ ಅಥವಾ ಪ್ರತಿಯೊಂದು ಪೀಸಿನ ರೆಸಿಸ್ಟೆನ್ಸು ಆರ್ ಓಮ್ ಅಂತ ತಗೊಂಡು, ಹಾಗಾದರೆ ಎಲ್ಲದೂ ಈಕ್ವಲ್ ಆಗಿದೆ. ಈಗ ಬರ್ಕೋಣ, ಇಟ್ ಈಸ್ ಡಿವೈಡೆಡ್ ಇಂಟು 5 ಈಕ್ವಲ್ ಪಾರ್ಟ್ಸ್ ಆಗಿರೋದ್ರಿಂದ R1 ಈಸ್ ಈಕ್ವಲ್ ಟು ಪ್ರತಿಯೊಂದ್ರದ್ದು ರೆಸಿಸ್ಟೆನ್ಸು ಎಷ್ಟಿರುತ್ತಪ್ಪ ಅಂದರೆ R1 R2 R3 R4. ಸೊ ಟೋಟಲ್ ಆರ್ ಇರೋದ್ರಿಂದ ಈ ಆರು ಇಟ್ ಈಸ್ ಡಿವೈಡೆಡ್ ಇಂಟು 5 ಈಕ್ವಲ್ ಪಾರ್ಟ್ಸ್. ಹಾಗಾದರೆ R1 R2 R3 R4 R5 ಎಲ್ಲದ್ರದ್ದು ಕೂಡ ರೆಸಿಸ್ಟೆನ್ಸು R/5 ಅಷ್ಟಿರುತ್ತೆ. ಏಕೆಂದರೆ ಆರ್ ಓಮ್ ಇತ್ತು, ಆರ್ ಓಮ್ನ ನಾವು 5 ಈಕ್ವಲ್ ಪಾರ್ಟ್ಸ್ ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ಪೀಸಿನ ರೆಸಿಸ್ಟೆನ್ಸು R/5 ಓಮ್ಸ್ನಷ್ಟು ಇರುತ್ತೆ. ಈಗ ಇವನ್ನೆಲ್ಲ ನಾವೀಗ ಪ್ಯಾರಲಲಾಗಿ ಕನೆಕ್ಟ್ ಮಾಡಬೇಕು. ಲೆಟ್ ಅಸ್ ಕನೆಕ್ಟ್ ದೆಮ್ ಇನ್ ಪ್ಯಾರಲಲ್. ಹಾಗಾದರೆ ಪ್ಯಾರಲಲಾಗಿ ಕನೆಕ್ಟ್ ಮಾಡೋದಾದರೆ 1/, ಇದನ್ನು R ಡ್ಯಾಶ್ ಅಂತ ತಗೊತೀನಿ. 1/R ಡ್ಯಾಶ್ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4 plus 1/R5. So we have divided into 5 equal parts. And what is the resistance of each part? R/5 ohm.
1 over r dash is equal to 1 over what is r1, it is r by 5 plus 1 by 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 r by 5. So 1 over r dash is equal to 1 over r dash is equal to, so reciprocal ತೆಕ್ಕೊಂಡ್ರೆ r by 5 become 5 by r plus 5 by r plus 5 by r plus 5 by r plus 5 by r. So now 1 over r dash is equal to, all the denominators are same. Now you add the numerator 5 plus 5 plus 5 plus 5. So now 1 over r dash is equal to 5 plus 5 plus total 5 5s are 25 divided by r. So ಈ r ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, how much it will become, r by r dash, ಈ r ನ r 1s are r by r dash is equal to 25. So r by r dash is equal to 25 ಬಂತು. ಸೊ ಇಲ್ಲಿ ನೋಡ್ಕೊಳ್ಳಿ, r by r dash is equal to 25 ಅಂದರೆ ಇಲ್ಲಿ ಆಪ್ಷನ್ ಯಾವುದಿದೆ, ಸೊ ಅವರ್ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. Option D, r is equal to 25 ಬಂದಿದೆ. So like this we have to solve these questions. So by solving these questions we have successfully completed the chapter called electricity. In the next chapter we are going to study about that is magnetic effect of electric current. Till then, thank you very much for watching my YouTube channel. Still those who are not subscribed my channel, please subscribe the channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So thank you very much for encouraging me and my YouTube channel. So thank you very much.